ಪ್ರಧಾನಿ ಕಚೇರಿಯ ಅಧಿಕಾರಿ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ವಂಚನೆ ಮಾಡಿದ್ದಾನೆ. ಬೆಂಗಳೂರಿನ ಎಚ್ಎನ್ ಸುಜೇಂದ್ರ ಎಂಬಾತನಿಂದ ವಂಚನೆ ಆಗಿರುವಂಥದ್ದು. ನಾನು ಪ್ರಧಾನಿ ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಇದ್ದೀನಿ ಅಂತ ಹೇಳ್ಕೊಂಡು ವಂಚನೆ ಮಾಡಿರುವಂಥದ್ದು. ಬೆಂಗಳೂರಿನ ಎಚ್ಎನ್ ಸುಜೇಂದ್ರ ಎಂಬಾತನಿಂದ ವಂಚನೆ ಆಗಿದೆ. ಮಲ್ಲೇಶ್ವರಂನ ಪ್ರತಿಷ್ಠಿತ ಮಠದ ಹೆಸರನ್ನ ಹೇಳ್ಕೊಂಡು ಈತ ಸುಜೇಂದ್ರನ್ ಎನ್ನುವ ಆತ ವಂಚನೆ ಮಾಡಿದ್ದಾನೆ. ಜಮ್ಮು ಕಾಶ್ಮೀರ ಮೂಲದ ವೈದ್ಯರಿಗೆ ಮೋಸ ಮಾಡಿರುವಂಥದ್ದು. ದೇವನಹಳ್ಳಿ ಬಳಿ ನಿವೇಶನ ಕೊಡಿಸೋದಾಗಿ ಈತ ಮೋಸ ಮಾಡಿದ್ದಾನೆ. ಮಠಕ್ಕೆ ಸೇರಿದ ನಿವೇಶನ ಇದು, ಇದನ್ನ ನಿಮ್ಗೆ ನಾನು ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಜಮ್ಮು ಕಾಶ್ಮೀರ ಮೂಲದ ವೈದ್ಯರಿಗೆ ಮೋಸ ಮಾಡಿರುವಂಥದ್ದು. ವೈದ್ಯರಿಂದ 2.7 ಕೋಟಿ ಪಡೆದಿದ್ದ ಸುಜೇಂದ್ರ ಸದ್ಯಕ್ಕೆ ವಿಜಯನಗರ ಠಾಣೆ ಪೊಲೀಸರಿಂದ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆಯ ವೇಳೆ ಮಹತ್ವದ ಮಾಹಿತಿ ಬಯಲಾಗಿದೆ. ಗಮನಿಸ್ತಾ ಹೋಗಬಹುದು, ಆತ ವಂಚನೆಗೆ ಯಾವ ದಾರಿ ಹಿಡ್ಕೊಂಡಿದ್ದ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗ್ತಾ ಬರುತ್ತೆ. ನಕಲಿ ಲೆಟರ್ ಹೆಡ್ ಮತ್ತು ಸೀಲ್ ಅನ್ನ ಆತ ಉಪಯೋಗ ಮಾಡ್ತಾ ಇದ್ದ. ತನಿಖೆಯ ಸಂದರ್ಭದಲ್ಲಿ ನಕಲಿ ಲೆಟರ್ ಹೆಡ್ ಮತ್ತು ಸೀಲ್ ಪತ್ತೆಯಾಗಿದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೆಸರಿನ 2 ಸೀಲ್ ಅವನ ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಗಂಡ ಭೇರುಂಡ ಸೀಲ್ ಕೂಡ ಪತ್ತೆಯಾಗಿದೆ. ಸರ್ಕಾರಿ ಸೀಲ್ಗಳನ್ನ ನಕಲಿ ಮಾಡಿಕೊಂಡು ಕಾಪಿ ಮಾಡಿಕೊಂಡು ನಕಲಿ ಲೆಟರ್ ಹೆಡ್ ಅನ್ನ ಬಳಸಿಕೊಂಡು ಆತ ಇಲ್ಲಿ ಜನರಿಗೆ ವಂಚನೆ ಮಾಡುವಂತಹ ವಿಚಾರ ಈತನ ತನಿಖೆ ವೇಳೆ ಗೊತ್ತಾಗುತ್ತೆ. ಸರ್ಕಾರದ ವಿವಿಧ ಇಲಾಖೆಗಳ ನಕಲಿ ಲೆಟರ್ ಹೆಡ್ ಗಳನ್ನ ಬಳಸಿಕೊಂಡು ದುರುಪಯೋಗ ಮಾಡಿದ್ದಾನೆ. ತಾನು ಉನ್ನತ ಅಧಿಕಾರಿ ಅಂತ ಹೇಳ್ಕೊಂಡು ಲೆಟರ್ ಹೆಡ್ ಅನ್ನ ಬಳಸಿಕೊಂಡು ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮಂಜುನಾಥ್, ಈ ಸುಜೇಂದ್ರ ಯಾವ ರೀತಿ ವಂಚನೆ ಮಾಡ್ತಾ ಇದ್ದ, ಎಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಅಂತ? ಈ ಸುಜೇಂದ್ರ ಎನ್ನುವಂತ ಈತ ಮೂಲತಃ ವಿಜಯನಗರದ ನಿವಾಸಿ. ಈತ ನವೆಂಬರ್ ನಲ್ಲಿ ಈತನ ಮೇಲೆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರು ದಾಖಲಾಗುತ್ತೆ. ಈತ ವೈದ್ಯ ಒಬ್ಬ 2.7 ಕೋಟಿ ಹಣವನ್ನು ನನ್ನ ಹತ್ರ ಪಡ್ಕೊಂಡಿದ್ರೆ, ತಾನು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತೀನಿ, ಜೊತೆಗೆ ನಾನು ಅಮಿತ್ ಶಾಗೆ ಒಂದು ರೀತಿ ದತ್ತುಪುತ್ರ ಇದ್ದ ಹಾಗೆ, ನಿಮ್ಗೆ ಏನ್ ಕೆಲಸ ಬೇಕಾದ್ರೂ ಕೂಡ ಅಷ್ಟು ನೇರವಾಗಿ ಪ್ರಧಾನಮಂತ್ರಿಗಳ ಕಚೇರಿಯಿಂದಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಜಮ್ಮು ಕಾಶ್ಮೀರದ ಮೂಲದ ವೈದ್ಯನೊಬ್ಬರಿಂದ ಸುಮಾರು 2.7 ಕೋಟಿ ಹಣವನ್ನ ಪಡ್ಕೊಂಡೆ. ಜೊತೆಗೆ ದೇವನಹಳ್ಳಿ ಬಳಿ ನಿಮ್ಗೆ ಆಯುರ್ವೇದಿಕ್ ಆಸ್ಪತ್ರೆಯನ್ನ ತೆರೆಯೋದಕ್ಕೂ ಕೂಡ ನಾನು ಅವಕಾಶವನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆತನ ಹಣವನ್ನ ಪಡ್ಕೊಂಡಿರ್ತಾನೆ. ಪದೇ ಪದೇ ಆತನಿಗೆ ಆಸ್ಪತ್ರೆ ಬಗ್ಗೆ ವಿಚಾರಿಸಿದಂತಹ ವೇಳೆಯಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆತ ವಂಚನೆಗೊಳಗಾಗಿರುವಂತಹ ವಿಚಾರವನ್ನ ತಿಳ್ಕೊಂತಾನೆ. ಇಮಿಡಿಯೇಟ್ ಆಗಿ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗೊಂದು ದೂರನ್ನು ಕೊಡ್ತಾನೆ. ದೂರು ದಾಖಲು ಮಾಡ್ಕೊಂಡಿದ್ದ ಈ ಒಂದು ಸುಜೇಂದ್ರ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಂತ ವೇಳೆಯಲ್ಲಿ ಈತ ರಾಜಕಾರಣಿಗಳ ಜೊತೆ ತೆಗೆದುಕೊಂಡಿರುವ ಒಂದಷ್ಟು ಫೋಟೋಗಳು ಕೂಡ ಸಿಗುತ್ತೆ. ಜೊತೆಗೆ ಖುದ್ದು DCM DK ಶಿವಕುಮಾರ್ ಜೊತೆ ಕೂಡ ತೆಗೆದುಕೊಂಡು ಒಂದಷ್ಟು ಫೋಟೋಗಳು ಸಿಗುತ್ತೆ. ಇನ್ನು ಈತನ ವಿರುದ್ಧ 4 ಚೆಕ್ ಬೌನ್ಸ್ ಪ್ರಕರಣಗಳು ಕೂಡ ಅಷ್ಟೇ ದಾಖಲಾಗಿರುವಂತದ್ರ ಬಗ್ಗೆ ಗೊತ್ತಾಗಿರುವಂತದ್ದು. ಒಟ್ಟಿನಲ್ಲಿ ಈತ ಸಾರ್ವಜನಿಕವಾಗಿ ಸಾಕಷ್ಟು ಜನರಿಗೆ ಈ ರೀತಿ ಅಂತ ವಂಚನೆ ಮಾಡಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಸಿಕ್ಕಿದ್ದು. ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಇನ್ನೇನು ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ.